ಕರೆಯೋಣ ಸದ್ಯಕ್ಕೆ ಇದಕ್ಕೆ. ಓಕೆ, ಅವರ ಹಂಗೈತೆ ಆ ತರ ಯಾರು ಕೂಡ ಇವ್ರಿಗೆ ಇಲ್ಲ ನೀನ್ ಮಾಡ್ತಿರೋದು ತಪ್ಪು ಅಂತ ಹೇಳೋರು ಯಾರಿಲ್ಲ. ಇಲ್ಲ ನೀವು ಮಾಡ್ರಿ, ನಮ್ದು ಒಟ್ಟು ನಡಿಲಿ ನಡೀತಾ ಇರೋದು ಸದ್ಯಕ್ಕೆ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ಹುಟ್ಟೋದು ಇಷ್ಟೆಲ್ಲ ಧಾಂಧಲಿ ಬಾಜಿ ಮಾಡ್ತವ್ರೆ ಅಧಿಕಾರಿಗಳು ಕೂಡ. ಇವ್ರೆ ಪಾಪ ಇವರು ದಯಾನವ್ರ ಸಾಹೇಬರು FIR ಹರಿಸಿದ್ದಾರೆ. ಪಾಪ ಸಾಮಾಜಿಕ ಕಾರ್ಯಕರ್ತರೇನೋ ಹೇಳಿದಾಗ ಹೋಗ್ಬಿಟ್ಟು FIR ಹರಿಸ್ಬಿಟ್ಟಿದ್ದಾರೆ. ಅದು ಕೂಡ ಓನ್ಲಿ ವಿದಿನ್ 3 hours FIR ಹರಿಸಿದಂಥ ಒಬ್ಬರು ಇವರು ಕೂಡ. ಓಕೆನಾ, ಇವರು FIR ಮಾಡಿದ್ದಾರೆ. ಬಟ್ ಆದರೂ ಕೂಡ ಇವ್ರ ಮೇಲೂ ಕೂಡ ಒಂದು ಶಂಕಿತ ನಜರ್ ಇದ್ದೇ ಇದೆ. ಯಾಕಂತಂದ್ರೆ ಇಲ್ಲಿವರೆಗೂ ಇವ್ರ ಮನೆಗೆ ಹೋಗ್ಬೇಕಾ ಅನ್ನುವಂತಹ ಯಕ್ಷ ಪ್ರಶ್ನೆ. ಇಂಥವ್ರು ಇರಬೇಕಾ ಇರಬಾರ್ದಾ? ಇಂಥವ್ರ ಕೈಯಲ್ಲಿ ಅಧಿಕಾರ ಕೊಟ್ರೆ ಸಿಸ್ಟಮ್ ಇನ್ನೂ ನುಂಗಲ್ವಾ? ಇವರು ಯಾಕೆ ನುಂಗಲ್ಲ ಸರ್? ಬಡದ್ ಬಾಯಿಗೆ ಹಾಕೊಳ್ತಾರೆ. ಬಡದ್ ಬಾಯಿ ಹಾಕೊಳ್ಳವ್ರೆ ಅವರು. ಏನಪ್ಪಾ ಅಂತಂದ್ರೆ, ಇಷ್ಟು ದಿವಸ ಆಯ್ತು, ನನಗೆ ಒಂದು ಜವಾಬ್ದಾರಿ ಇರುತ್ತೆ. ನಾನೊಬ್ಬ ಅಧಿಕಾರಿ ಅಂತಂದಾಗ ನನಗೊಂದು ಜವಾಬ್ದಾರಿ ಇರುತ್ತೆ. ಬೇಸಿಕ್ ಮ್ಯಾನರ್ ಇದು. ನಾನಿಲ್ಲಿ ಕಂಪ್ಲೇಂಟ್ ನಾನು ಇವತ್ತು ರಿಜಿಸ್ಟರ್ ಮಾಡಿಸಿದೀನಪ್ಪ ಅಂತಂದ್ರೆ, FIR ಆಗಿದೆ ಅಂತಂದ್ರೆ ಅದ್ರ ಬಗ್ಗೆ ನಾನೇನೋ ಸ್ಟೇಟಸ್ ಕೇಳಬೇಕಾ ಕೇಳಬಾರ್ದಾ? ಕೇಳ್ಬೇಕಲ್ವಾ ಪೊಲೀಸ್ನವ್ರನ್ನ. ಹೌದು. ಅದ್ರ ಬಗ್ಗೆ ಏನಾಗಿದೆ, ತಾವೇನ್ ಮಾಡಿದಿರಿ, ಮುಂದೆ ತಾವು ಅಕಸ್ಮಾತ್ ಮಾಡಿಲ್ಲ ಅಂತಂದ್ರೆ ಏನ್ ಪ್ರೊಸೀಜರ್ ಇದೆ, ಅದನ್ನ ಮುಂದುವರಿಸಬೇಕೋ ಬೇಡವೋ. ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ಸ್ 1955 ಅಂತ ಹಾಕಿದ್ದಾರೆ ಇದರಲ್ಲಿ, ಆಕ್ಟ್ ಅಂಡ್ ಸೆಕ್ಷನ್ ಒಳಗಡೆ. ಎಸೆನ್ಷಿಯಲ್ ಕಮೋಡಿಟಿ ಸಿಸ್ಟಮು, ಪಬ್ಲಿಕ್ ಕಂಟ್ರೋಲ್ ಆರ್ಡರ್ 2016 ಕೂಡ ಹಾಕಿದ್ದಾರೆ. 18/A-B-C ಇವೆಲ್ಲ ಹಾಕಿದ್ದಾರೆ. ಈ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಇದು ನಾನೇನು ಕೇಳ್ತಾ ಇದ್ದೀನಿ ಅಂತಂತಂದರೆ, ಕೇವಲ ಇದು FIR ಸೀಮಿತನಾ? ಇಂಥ ಕಳ್ಳರನ್ನು ಏನಂತೀರ ನೀವು, ಒಂದು ರೀತಿ ಖದೀಮರು ಅಂತಲೇ ಕರಿಬಹುದು. ಇಂಥವ್ರು ನಾನೇನು ಕೇಳ್ತಿದ್ದೀನಿ ಅಂತಂದರೆ, 15 ರೂಪಾಯಿಗೆ ತಗೊಂಡು 22 ರೂಪಾಯಿ ಅಕ್ಕಿ ಮಾರ್ತವ್ರೆ. ಎಷ್ಟು ರೂಪಾಯಿ ಲಾಭ? ಸೀದಾ 7 ರೂಪಾಯಿ ಲಾಭ ಪರ್ kg ಅಲ್ವಾ? ಹಂಗೆ ಲೋಡ್ ಗಂಟ್ಲೆ ಹೋಗ್ತಾ ಇರುತ್ತೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ ನಾನು. ಇದ್ರ ಮೇಲೆ ಇಷ್ಟೇ ವಿಚಾರ ಮಾಡಿ, 7 ರೂಪಾಯಿ ಅಂತಾನೆ ಮಿನಿಮಮ್ ತಾವು ವಿಚಾರ ಮಾಡಿ, 1400 kg ಎಷ್ಟಾಯ್ತು? ದುಡ್ಡು ಆಯ್ತು ರೀ. ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದ್ರೆ ಈ ತರ ಮಾಡ್ತಾ ಇರೋದು, ಇದೊಬ್ಬ ಸಾಮಾನ್ಯ ವ್ಯಕ್ತಿ ಅಂತಾನೆ ತಿಳ್ಕೋಣ. ಈ ತರ ಮಾಡಿದ್ರೆ 1400 kg ಮಲ್ಟಿಪ್ಲೈಡ್ ಬೈ 7 ಅಂತಂದಾಗ ಎಷ್ಟು ದೊಡ್ಡ ಅಮೌಂಟ್ ಆಗುತ್ತೆ? ಹೌದು, ಸಿಕ್ಕಾಪಟ್ಟೆ ಅಮೌಂಟ್ ಆಗುತ್ತೆ. ಇದು ಒಂದು ದಿನದಂತಾನೆ ಲೆಕ್ಕಾಚಾರ ಹಾಕೊಳ್ಳಿ, ಇಲ್ಲ ಒಂದು ತಿಂಗಳದಂತಾನೆ ಲೆಕ್ಕಾಚಾರ ಹಾಕೊಳ್ಳಿ. ಹೌದು, ಇದು ಎಷ್ಟರ ಮಟ್ಟಿಗೆ ದೊಡ್ಡ ಮಿನಿಮಮ್ ಒಂದು 30,000 ಮೇಲ್ಪಟ್ಟ ಆಗುತ್ತೆ. ಅಲ್ಲ, ಜನರಿಂದ ಇವ್ರನ್ನ ಬೆಳೆದಿರೋದಲ್ಲ, ಇದು ರೈತರಿಂದ ಖರೀದಿ ಮಾಡಿರೋದಲ್ಲ. ಜನರಿಂದ ಕಮ್ಮಿ ಬೆಲೆಗೆ ತಗೊಂಡು ಅದೇ ತಿರ್ಗಾ ಒಂದು ಏನ್ ಇದಕ್ಕಿಂತ ದೊಡ್ಡದು ಅಂದ್ರೆ ದೊಡ್ಡ ಮಟ್ಟದಲ್ಲಿ ನಡೆಸ್ತಿರ್ತಕ್ಕಂಥ ಏನ್ ಡಿಸ್ಟ್ರಿಬ್ಯೂಟರ್ಗಳಿಗೆ ಮತ್ತೆ ರೀಸೇಲ್ ಮಾಡ್ತಾರೆ. ಆ ಡಿಸ್ಟ್ರಿಬ್ಯೂಟರ್ಗಳು ಏನ್ ಮಾಡ್ತಾರೆ, ಮತ್ತೆ ಗವರ್ಮೆಂಟ್ ಗೆ ರಿಟರ್ನ್ ಆಗಿ ಸೆಲ್ ಮಾಡ್ತಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತಕ್ಕಂಥ ಒಂದು ಪ್ರೊಸೆಸ್ ಇಲ್ಲಿ ನಡೀತಾ ಇದೆ. ಓಕೆ, ಒಳ್ಳೆ ಪ್ರೊಸೆಸ್ ಇದು. ಗವರ್ಮೆಂಟ್ ಏನ್ ಮಾಡುತ್ತೆ, ರೈತರಿಂದ ಅಂದ್ರೆ ಒಂದು ಒಳ್ಳೆ ರೇಟಿಗೆ ಖರೀದಿ ಮಾಡುತ್ತೆ, ಅದನ್ನ ಜನರಿಗೆ ಫ್ರೀಯಾಗಿ ಕೊಡುತ್ತೆ. ಇವರು ಜನರಿಂದ ಫ್ರೀಯಾಗಿ ಸಿಕ್ಕಿರ್ತಕ್ಕಂಥದ್ದನ್ನ ಕಮ್ಮಿ ಬೆಲೆಗೆ ತಗೊಂಡು ಮತ್ತೆ ಗವರ್ಮೆಂಟ್ಗೆ ಹೆಚ್ಚಿನ ಬೆಲೆಗೆ ಮಾರುವಂತದ್ದು. ವಾಟ್ ಅ ನೈಸ್, ಒಳ್ಳೆ ಐಡಿಯಾ ಅಲ್ವಾ ಇದ್ರಿ? ಬೆಸ್ಟ್ ಬಿಸ್ನೆಸ್ ಮಾಡ್ಯೂಲ್. ಅದನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಇಂಥವ್ರು ಯಾಕೆ ಬೇಕು? ಡೈರೆಕ್ಟಾಗಿ